ಇನ್ನು ಆಗ್ಲೇ ಹೇಳಿದಾಗೆ ಮಂಡ್ಯದಲ್ಲಿ ನೋಡಿ ಪ್ರತಿಭಟನೆ ಮುಂದುವರೆದಿದೆ. ಪ್ರತಿಭಟನೆಗೆ ಜೆಡಿಎಸ್ ಮುಖಂಡ ಶ್ರೀಕಂಠೇಗೌಡ ಸಾಥ್ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆಗ್ಲೇ ತಲೆ ಮೇಲೆ ಹೊರೆಯನ್ನ ಹೊತ್ತು ಪ್ರತಿಭಟಿಸ್ತಾ ಇದ್ರು ಪ್ರತಿಭಟನಾಕಾರರು. ಇದೀಗ ನೀವು ಗಮನಿಸ್ತಾ ಇರೋದು ಸಂಜಯ್ ವೃತ್ತದ ದೃಶ್ಯ. ಪ್ರತಿಭಟನೆಗೆ ಜೆಡಿಎಸ್ ಮುಖಂಡ ಶ್ರೀಕಂಠೇಗೌಡ ಸಾಥನ್ನ ಕೊಡ್ತಾ ಇದ್ದಾರೆ. ಸಂಜಯ್ ವೃತ್ತದ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಅಲ್ಲಿಗೆ ನಾಯಕರ ಸಾಥ್ ಕೂಡ ಸಿಗ್ತಾ ಇದೆ ನೋಡಿ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರಿಗೆ ರಾಜಕೀಯ ನಾಯಕರ ಬೆಂಬಲ ಕೂಡ ಸಿಗ್ತಾ ಇದೆ. ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ರೋಡ್ನಲ್ಲೇ ಮಲಗಿ ಪ್ರತಿಭಟಿಸ್ತಾ ಇರುವಂತಹ ದೃಶ್ಯ ಕೂಡ ಮಂಡ್ಯದ್ದೇ. ಮಂಡ್ಯದಲ್ಲಿ ಗಂಟೆಗೂ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಹಾಗೆ ಪ್ರತಿಭಟಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ರೋಡ್ನಲ್ಲಿ ಮಲಗಿ ಪ್ರತಿಭಟಿಸ್ತಾ ಇದ್ದಾರೆ. ಹುಲ್ಲಿನ ಹೊರೆಯನ್ನ ತಲೆ ಮೇಲೆ ಹೊತ್ತು ಪ್ರತಿಭಟಿಸ್ತಾ ಇದ್ದಾರೆ. ಹಾಗೆ ಜೆಡಿಎಸ್ ಮುಖಂಡರೊಬ್ಬರ ಸಾಥ್ ಕೂಡ ಸಿಗ್ತಾ ಇದೆ ಅವರಿಗೆ. ಜನರನ್ನ ಹೀನಾಯವಾಗಿ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನದ ಸಂಗತಿ, ಅಪಮಾನದ ಸಂಗತಿ. ಚುನಾವಣಾ ಸಂದರ್ಭದಲ್ಲಿ ಪೆನ್ನು ಪೇಪರ್ ಕೇಳಿದಂತ ಆ ಮನುಷ್ಯ ಇವತ್ತು ಮಂಡ್ಯ ಜಿಲ್ಲೆಯ ಜನರನ್ನ ಹೀನಾಯವಾಗಿ ನಿಂದಿಸಿ ಮಾತಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರುವಂತದ್ದಲ್ಲ. ಇದಕ್ಕೆ ತಕ್ಕ ಶಾಸ್ತಿಯನ್ನ ಮಂಡ್ಯ ಜಿಲ್ಲೆಯ ಜನ ನೀಡಲಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಹಗುರವಾಗಿ ಕಂಡ ಅದೆಷ್ಟೋ ರಾಜಕಾರಣಿಗಳು ಇವತ್ತು ಮನೆ ಸೇರಿಕೊಂಡಿದ್ದಾರೆ, ಮೂಲೆ ಗುಂಪಾಗಿದ್ದಾರೆ. ಅದೇ ಸ್ಥಿತಿ ನಿಮಗೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ಕೂಡಲೇ ಕ್ಷಮೆಯಾಚನೆ ಮಾಡಬೇಕು. ಮಂಡ್ಯ ಜಿಲ್ಲೆಯ ಜನರಿಗೆ ನಮಸ್ಕಾರ ಮಾಡಿ ನೀವು ಕ್ಷಮೆ ಕೇಳದೆ ಹೋದ್ರೆ ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಲೇಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಕನ್ನಡ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ಬಂದಿಗೆ ನಮ್ಮ ಮತ್ತು ರೈತರ ಚಂದ್ರಣ್ಣ ನಾವೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಉಪಮುಖ್ಯಮಂತ್ರಿ ಈ ಜಿಲ್ಲೆಯ ಜನರನ್ನ ಹೀನಾಯವಾಗಿ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನದ ಸಂಗತಿ, ಅಪಮಾನದ ಸಂಗತಿ. ಚುನಾವಣಾ ಸಂದರ್ಭದಲ್ಲಿ ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು KRS ಇಂದನೇ 7 ವರ್ಷ TMC ನೀರು ತಗೊಂಡೋಗಿ ಉನ್ನಾರ ಆಗ್ತಾ ಇದ್ದಾರೆ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತೆ ಮಂಡ್ಯ ಜಿಲ್ಲಾ ಜನತೆನ ಛತ್ರಿಗಳು ಅಂತ ಹೇಳಿದ್ದಾರೆ ಏನು ಮಾನ್ಯ ಶಿವಕುಮಾರ್ ಅವರು. ಅದರ ಬಗ್ಗೆ ಮಂಗಳವಾರ ನಾವು 10 ಗಂಟೆಗೆ ವಿಶ್ವೇಶ್ವರಯ್ಯ ಶಾಸನದಿಂದ ಛತ್ರಿಗಳು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀವಿ.